ಈ ನಡುವೆ ಮತ್ತೊಮ್ಮೆ ಕವರ್ಸ್ ವಿಭಾಗವನ್ನು ಕ್ರಮಿಸುತ್ತಾರೆ. ತನ್ಮೂಲಕವಾಗಿ 4 ಓಟದ ಸೀಮಾರೇಖೆಗೆ ಧಕ್ಕೆ ನೀಡುತ್ತಾರೆ. ತನ್ಮೂಲಕವಾಗಿ ತಂಡದ ಗಳಿಕೆ ಕೂಡ 5ಕ್ಕೆ ತಲುಪ್ತಾರೆ. ತನ್ನ ಕಂಚಿನ ಪ್ರಥಮ ಚೆಂಡು 4 ಓಟದ ಸೀಮಾರೇಖೆ ತರುವೆ ರಾಜೇಶ್ನ ಖಾತೆ ಕೂಡ ಆರಂಭವಾಗ್ತಾ ಇದೆ. ಇತರಡೆ ತಂಡದ ಗಳಿಕೆ ಕೂಡ 5ಕ್ಕೆ ತಲುಪ್ತಾ ಇದೆ. ಈ ನಡುವೆ ರಿವರ್ಸ್ ಮಾಡುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ಕಾಲಂಚನ ಚೆಂಡು ಯಾರ್ಕ್ ಲೈನ್ ಮಾದರಿಯಲ್ಲಿ ಗುರುತಿಸಿಕೊಳ್ತಾರೆ. ತನ್ನ ಮೂಲಕವಾಗಿ ಡಾಟೆಡ್ ಡೆಲಿವರಿ. ಇದರ ಮತ್ತೊಮ್ಮೆ ಡಾಟೆಡ್ ಡೆಲಿವರಿ ಕೂಡ ತನ್ನ ಮೂಲಕವಾಗಿ ತನ್ನ ಕಂಚಿನ ಪ್ರಥಮ ಚೆಂಡದ ಒಂಟಿ ಓಟದ ಪೂರೈಕೆ ನಂತರವಾಗಿ 4 ಓಟದ ಸೀಮಾರೇಖೆ ನಂತರವಾಗಿ ಅವಳಿ ಡಾಟ್ ಡೆಲಿವರಿಗಳು ಅಂಕಪಟ್ಟಣ ಸೇರ್ತಾ ಇದೆ. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಅವಳಿ ಓಟದ ಜೊತೆಗಾಗಿ ತ್ರಿವಳಿ ಓಟದ ಪೂರೈಕೆಯನ್ನು ಕಾಡುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಕೂಡ. ತನ್ನ ಮೂಲಕ ತಂಡದ ಗಳಿಕೆ ಕೂಡ 8ಕ್ಕೆ ತಲುಪ್ತಾ ಇದೆ. ಏನೋ ಕೊಂಚ ಮಟ್ಟಿಗೆ ಪವರ್ ಪ್ಲೇನ ಲಾಭವನ್ನು ಪಡೆಯಲು ಯಶಸ್ಸನ್ನು ಕಾಣ್ತಾ ಇರುವ ತಂಡ ಸಿರಿ ಕ್ರಿಕೆಟರ್ಸ್. ಕಂಚಿನ ಅಂತಿಮ ಚೆಂಡು ಕೂಡ ಓವರ್ ಪ್ರಗತಿಯ ಅಂತಿಮ ಚೆಂಡು. ಒಂದರೆ ಸ್ಟ್ರೈಕ್ ನಲ್ಲಿ ವಿಶ್ವ. ಈ ನಡುವೆ ನೆಟ್ಟ ನೇರ ಹೊಡೆತಗಳು ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ತನ್ನ ಮೂಲಕವಾಗಿ 4 ಓಟದ ಸೀಮಾರೇಖೆ. ಇತರಡೆ ತಂಡದ ಗಳಿಕೆ ಕೂಡ 12ಕ್ಕೆ ತಲುಪ್ತಾ ಇದೆ. ತನ್ನ ಮೂಲಕವಾಗಿ ಇದರ ಮೂಲಕವಾಗಿ ಪ್ರಥಮ ಓವರ್ ಮುಕ್ತಾಗಿ ತಂಡದ ಗಳಿಕೆ 12ಕ್ಕೆ ತಲುಪ್ತಾ ಇದೆ. ಬೆರಸಿನ ಓಡಿನ ದಾಖಲಿಸುವಲ್ಲಿ ಕೊಂಚ ಮಟ್ಟಿಗೆ ಯಶಸ್ಸನ್ನು ಕಂಡಂತ ಆರಂಭಿಕ ಜೋಡಿತಗಳು ಕೂಡ. ತನ್ನ ಮೂಲಕವಾಗಿ ಪ್ರಥಮ ಓವರ್ ಮುಕ್ತಾಗಿ ತಂಡದ ಗಳಿಕೆ 12. ತನ್ನ ಕಂಚಿನ ಪ್ರಥಮ ಪಂದ್ಯ ಕೊಡಿದ ದ್ವಿತೀಯ ಓವರ್ಗಾಗಿ ರಮೇಶ್ ನನ್ನ ಕರೆತೋರದ ಪ್ರಯತ್ನಗಳು ಸಾಗಿ ಬರ್ತಾ ಇದೆ ಕೂಡ. ಇತರ ದಾಳಿಯಲ್ಲಿ ರಮೇಶ್, ಒಂದರೆ ಸ್ಟ್ರೈಕ್ ನಲ್ಲಿ ರಾಜೇಶ್. ಪವರ್ ಪ್ಲೇ ಬಳಿಕವಾಗಿ ತಂಡದ ಗಳಿಕೆ ಕೂಡ 12. ಈ ನಡುವೆ ಸ್ವಿಚ್ ಹಿಟ್ ಮಾಡುವ ಯತ್ನಗಳು ಸಾಗಿ ಬರ್ತಾ ಇದೆ. ಕೊಂದು ಮಟ್ಟಿಗೆ ಯಾರ್ಕ್ ಲೈನ್ ಮಾದರಿ ಚೆಂಡು ನಾಟನ ಮನ ಕಾಣ್ತಾ ಇದ್ದಾನೆ ಕೂಡ. ತನ್ನ ಮೂಲಕವಾಗಿ ತನ್ನ ಕಂಚಿನ ಪ್ರಥಮ ಚೆಂಡದ ಚುಕ್ಕಿ ಯಾವುದೇ ರೀತಿ ಓಟಕ್ಕೆ ಮಾಡಿಕೊಡ್ತಾ ಇಲ್ಲ ರಮೇಶ್. ಈ ನಡುವೆ ಕ್ಷಣ ಕಾಲ ಸ್ವೀಪ್ ಶಾಟ್ ಹಾಕಲು ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಡೀಪ್ ಮಿಡ್ ವಿಭಾಗವನ್ನು ಕ್ರಮಿಸುತ್ತಾರೆ. ಒಂಟಿ ಓಟದ ಪೂರೈಕೆ ತಂಡಕ್ಕೆ. ಈ ನಡುವೆ ತಂಡದ ಗಳಿಕೆ ಕೂಡ 13ಕ್ಕೆ ತಲುಪ್ತಾ ಇದೆ. ಪ್ರಥಮ ದ್ವಿತೀಯ ಸಿದ್ಧ ಮುಕ್ತಾಯಕ್ಕೆ ತಂಡದ ಗಳಿಕೆ ಕೂಡ 13. ಅಂತಿಮ 4 ಚೆಂಡು ಬಾಕಿ ಉಳಿತಾ ಇದೆ. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಕವರ್ಸ್ ವಿಭಾಗದಲ್ಲಿ ಅವಳಿ ಓಟದ ಪೂರೈಕೆಯನ್ನು ಕಾಡುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ತನ್ನ ಮೂಲಕವಾಗಿ ತಂಡಕ್ಕೆ 2 ಓಟದ ಹೆಚ್ಚುವರಿ ಕಾಣ್ತಾ ಇದೆ. ತಂಡದ ಗಳಿಕೆ ಕೂಡ 15ಕ್ಕೆ ತಲುಪ್ತಾ ಇದೆ. ಈ ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಅತಿಕ್ರಮ ಸೂಚನೆ ವೈಟ್ ಬಾಲ್ ತಂಡಕ್ಕೆ ಪುಕ್ಕಡೆಯಾಗಿ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. ಎರಡು ತಂಡದ ಗಳಿಕೆ ಕೂಡ 16ಕ್ಕೆ ತಲುಪ್ತಾ ಇದೆ. ಕಂಚಿನ 4ನೇ ಚೆಂಡಿಗಾಗಿ ರಮೇಶ್ ಅತಿಕ್ರಮ ಸೂಚನೆ ಬಳಿಕವಾಗಿ ಕೂಡ ಈ ನಡುವೆ ನೆಟ್ಟ ನೇರ ಹೊಡೆತಗಳು ತನ್ನ ಮೂಲಕವಾಗಿ ಕಾಟಾಟ. ಈ ನಡುವೆ ಬಿರುಸಿನ ಆಟವನ್ನು ಪ್ರದರ್ಶಿಸುವಂತ ಯತ್ನದಲ್ಲಿ ತನ್ನ ಮೂಲಕವಾಗಿ ಹುದ್ದೆಯ ನಷ್ಟವನ್ನು ಕಾಣಬೇಕಾದ ಪರಿಸ್ಥಿತಿ ಎದುರಾಗ್ತಾ ಇದೆ. ಈ ನಡುವೆ 16ಕ್ಕೆ 1 ಮೂಲಕವಾಗಿ ತಂಡದ ಗಳಿಕೆ 15ಕ್ಕೆ
16ಕ್ಕೆ ಮೊದಲು ನಷ್ಟವಾಗ್ತಾ ಇದೆ. ಅವರ ಸ್ಥಾನವಿರುದ್ಧ ಮತ್ತೋರ್ವ ಆಟಗಾರ ತೇಜೇಶ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸಂಖ್ಯೆ 29ರಲ್ಲಿ ಗುರುತಿಸಿಕೊಳ್ತಾ ಇರೋದು ಆಟಗಾರ ತೇಜೇಶ್. ವಿಶ್ವರ್ ಅವರ ಸ್ಥಾನವರು ತುಂಬಲು ದಾಟುಗಾರಿಕೆ ದಾಯಿಸಿ ಬರ್ತಾ ಇದ್ದಾರೆ ಕೂಡ. ಕಂಚಿನ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಈ ನಡುವೆ ನಡೆದ ಗಳಿಕೆ ಮಾತ್ರ 16. ಈ ನಡುವೆ ಪೂರ್ಣಾಂತರವಾಗಿ ಬೀಳ್ತಾರೆ. ತನ್ಮೂಲಕವಾಗಿ ನೆಟ್ಟ ನೇರ ಹೊಡೆತಗಳು ಹೊಡೆದ ಸೀಮಾ ರೇಖೆ ಬೆರೆಸಿರ ಬೇಗ 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 ಸಿಕ್ಸರ್ ತನ್ಮೂಲಕವಾಗಿ ತಂಡಕ್ಕೆ 6 ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಗಳಿಕೆ ಕೂಡ 22ಕ್ಕೆ ತಲುಪ್ತಾ ಇದೆ. ಕಂಚಿನ ಪಂಚಮ ಚೆಂಡಲ್ಲಿ 6 ಓಟಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾನೆ ರಮೇಶ್. ಓವರ್ ಅಂತಿಮ ಚೆಂಡು ಕೂಡ ನಡೆದ ಗಳಿಕೆ 22ಕ್ಕೆ ತಲುಪ್ತಾ ಇದೆ. ಲಾಸ್ ಆಫ್ 1 ವಿಕೆಟ್. ಕಂಚಿನ ಪ್ರಥಮ ಚೆಂಡು ಮುಖಾಂತರವಾಗಿ ತಂಡದ ಖಾತೆ ಕೂಡ ಕಾಣ್ತಾ ಇದೆ. ಈ ನಡುವೆ ಸ್ವಿಚ್ ಇಟ್ಟ ತನ್ಮೂಲಕವಾಗಿ 4 ಹೊಡೆದ ಸೀಮಾ ರೇಖೆ ತಂಡಕ್ಕೆ 4 ಹೊಡೆದ ಸೇರ್ಪಡಬೇಕಿರೋ ತಂಡದ ಗಳಿಕೆ ಕೂಡ 26ಕ್ಕೆ ತಲುಪ್ತಾ ಇದೆ. ಕೊಂಚ ಮಟ್ಟಿಗೆ ಬಿರುಸಿನ ಆಟವನ್ನು ಪ್ರದರ್ಶಿಸಿದ ಆಟಗಾರ ತೇಜೇಶ್ ತನ್ನ ಕಂಚಿನ 2 ಚೆಂಡಲ್ಲಿ 10 ಓಟಗಳು ದಾಖಲಿಸ್ತಾ ಇದ್ದಾರೆ ಕೂಡ. ಅಥವಾ 2 ಓವರ್ ಬಾಕಿ ಉಳಿತಾ ಇದೆ. ಇತರಡೆ ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯ ಕುರಿತ ತೃತೀಯ ವರ್ಗಕ್ಕೆ ಸುದೀಪರನ್ನ ಪರಿಚಯಿಸ್ತಾ ಇದೆ. 2 ಸ್ಟ್ರೈಕರ್ ಅಂಡಲ್ಲಿ ಕಾಣಿಸುತ್ತಿರುವ ಆಟಗಾರ ರಾಜೇಶ್ ಈಗಾಗಲೇ ಬಿರುಸಿನ ಬೌಂಡರಿ ದಾಖಲಿಸಿರುವ ಆಟಗಾರ ಕೂಡ. ಈ ನಡುವೆ ಸ್ವಿಚ್ ಇಟ್ಟ ತನ್ಮೂಲಕವಾಗಿ ಬಿರುಸಿನ ಹೊಡೆತ ಆಟವನ್ನು ಕ್ರಮಿಸ್ತಾ ಇದೆ. ಬೇಗ 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 ಸಿಕ್ಸರ್ ತನ್ಮೂಲಕವಾಗಿ ತಂಡಕ್ಕೆ 6 ಹೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಗಳಿಕೆ ಕೂಡ 32ಕ್ಕೆ ತಲುಪ್ತಾ ಇದೆ. ಲಾಸ್ ಆಫ್ 1 ವಿಕೆಟ್. ದಿನಮಾನದ ಪ್ರಥಮ ಪಂದ್ಯ ಕೂಟದಲ್ಲಿ ಬಿರುಸಿನ ಷಟ್ಕಗಳನ್ನು ಪರಿಚಯಿಸ್ತಾ ಇರುವುದು ರಾಜೇಶ್ ಹಾಗೂ ತೇಜೇಶ್. ಈ ನಡುವೆ ಮತ್ತೊಮ್ಮೆ ಪೂರ್ಣಾಂತರವಾಗಿ ಬಿದ್ದ ಚೆಂಡು 6 ಓಟವನ್ನು ಕ್ರಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಮೂಲಕವಾಗಿ ಮತ್ತೊಮ್ಮೆ ಸ್ವಿಚ್ ಇಟ್ಟನ್ನು ಯಶಸ್ವಿತರವಾಗಿ ಪೂರೈಸಿಕೊಳ್ತಾ ಇದ್ದಾರೆ ರಾಜೇಶ್. ಇಂದಿನ ದಿನಮಾನ ಕಂಡಂತ ಪ್ರಥಮ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ರಾಜೇಶ್ ದಾಳಿಗೆ ದಾಖಲಾಗ್ತಾ ಇದೆ ಕೂಡ. ಗಳಿಕೆ 38ಕ್ಕೆ ತಲುಪ್ತಾ ಇದೆ. ಕಂಚಿನ 2 ಚೆಂಡುಗಳಲ್ಲಿ ಬಿರುಸಿನ 2 ಷಟ್ಕಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾನೆ ಸುದೀಪ್. ಮಧ್ಯಂತರವಾಗಿ ಬಿದ್ದಂತ ಚೆಂಡು ಕೂಡ 6 ಓಟವನ್ನು ಕ್ರಮಿಸ್ತಾ ಇದೆ. ಈ ನಡುವೆ ಕ್ಷಣ ಕಾಲ ರಿವರ್ಸ್ ಶೇಪ್ ಮೂಲಕವಾಗಿ 4 ಹೊಡೆದ ಸೀಮಾ ರೇಖೆ ಎಸೆದಂತ 3 ಚೆಂಡು 3 ಸ್ವಿಚ್ ಹಿಟ್ಸ್ 3ರಲ್ಲಿ ಕೂಡ ಯಶಸ್ಸನ್ನು ಕಂಡಂತ ಆಟಗಾರ ರಾಜೇಶ್. ಈ ನಡುವೆ ತನ್ನ ಕಂಚಿನ ಪ್ರಥಮ ಚೆಂಡಲ್ಲಿ 6 ಹೊಡೆದ ಸೀಮಾ ರೇಖೆ, ನಂತರವಾಗಿ 6 ಹೊಡೆದ ಸೀಮಾ ರೇಖೆ, ನಂತರವಾಗಿ ಕೂಡ 4 ಹೊಡೆದ ಸೀಮಾ ರೇಖೆ ಮುಖ್ಯ ತಂಡದ ಗಳಿಕೆ ಮಾತ್ರ 42ಕ್ಕೆ ತಲುಪ್ತಾ ಇದೆ. ಈ ನಡುವೆ ಮಧ್ಯಂತರವಾಗಿ ಬಿದ್ದಂತ ಚೆಂಡು ಕೂಡ ಡಿಮಿಡಿಕೆ ಭಾಗವನ್ನು ಕ್ರಮಿಸ್ತಾ ಇದೆ. ತನ್ಮೂಲಕವಾಗಿ ಮತ್ತೊಂದು 4 ಕೊಂಚವಾಡಿಗೆ ಸುದೀಪ್ ದುಬಾರಿ ಚೆಂಡು ಕಂಡುಕೊಳ್ತಾ ಇದ್ದಾನೆ ಕೂಡ. ಮೂಲಕವಾಗಿ ಎಸೆದಂತ 4 ಚೆಂಡು ಬಿಟ್ಟುಕೊಟ್ಟದ್ದು 20 ಓಟಗಳನ್ನು. ಈ ನಡುವೆ ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ ಕೂಡ.
ತನ್ಮೂಲಕವಾಗಿ ತನ್ನ ಕಂಚಿನ ಬೌಲಿಂಗ್ ವಿಭಾಗದಲ್ಲಿ ಕೂಡ ದುಬಾರಿ ತಂಡವನ್ನು ಕಂಡುಕೊಂಡ ಆಟಗಾರ ಸುದೀಪ್. ತನ್ನ ಕಂಚಿನ ಅಂತಿಮ 2 ತುಂಡು ಬಾಕಿ ಉಳಿತಾ ಇದೆ. ಈ ನಡುವೆ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ತನ್ಮೂಲಕವಾಗಿ ರೋಡ್ ಸೀಮಾರೇಖೆ ಬೇಗ ಸಿಕ್ಸರ್. ತನ್ಮೂಲಕವಾಗಿ ಲೋಯರ್ ಫುಲ್ ಟಾಸ್ ಮಾದರಿ ಚೆಂಡು ರೋಡವನ್ನು ಕ್ರಮಿಸ್ತಾ ಇದೆ. ಇತ್ತ ನಡುವೆ ಇಂದಿನ ದಿನಮಾನ ಕಂಡಂತ ಯಶಸ್ವಿ ಸಿಕ್ಸರ್ ಅದು ರಾಜೇಶ್ ದಾಣಿಯಿಂದ ದಾಖಲಾಗ್ತಾ ಇದೆ. ಅಂತೆ 3 ದಿನಮಾನದ ಪಂದ್ಯಕೂಟದಲ್ಲಿ ಕೂಡ ಎಕ್ಸ್ಪೆನ್ಸಿವ್ ಅನ್ನು ಕಂಡಂತ ಏಕಮಾತ್ರ ಓವರ್ ಅದು ಸುದೀಪನಿಂದ ದಾಖಲಾಗ್ತಾ ಇದೆ. ಈ ನಡುವೆ ಕ್ಷಣ ಕಾಲ ಸ್ವಿಚ್ ಹಿಟ್ ನಂತರದಲ್ಲಿ ರಿವೆಂಜ್ ತೆಗೆದುಕೊಳ್ತಾ ಇದ್ದಾನೆ ಕೂಡ. ಇತ್ತ ನಡುವೆ ಬಿರುಸಿನ ಆಟವನ್ನು ಪ್ರದರ್ಶಿಸಿದ ಆಟಗಾರ ನಂತರದಲ್ಲಿ ಮಾರಣ ಹೋಗಕ್ಕೆ ಶರಣಾದ ಪರಿಸ್ಥಿತಿ ಕೂಡ ಇದಾಗ್ತದೆ. ತಂಡ ಗಳಿಕೆ 52ಕ್ಕೆ 2. ತೃತೀಯ ಓವರ್ ಮುಕ್ತಾಯವಾಗಿ ತಂಡದ ಗಳಿಕೆ ಮಾತ್ರ 52. ಅವರ ಸ್ಥಾನವನ್ನು ತುಂಬಲು ಮತ್ತೆ ಆಟಗಾರ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ವಿನು. ಹೆಸರು ರಾಜೇಶ್ ಸ್ಥಾನವನ್ನು ತುಂಬಲು ಬರ್ತಾ ಇದ್ದಾರೆ ಹೊಸ ಆಟಗಾರ ಕೂಡ. ಪಂದ್ಯಕೂಟದ ಅಂತಿಮವನ್ನು ಪ್ರಗತಿಗಾಗಿ ಕೂಡ ಸತೀಶ್ ರನ್ನ ಕರೆತರುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಒಂದರ ಸ್ಟ್ರೈಕ್ ನಲ್ಲಿ ಬಿರುಸಿನ ಆಟಗಾರ ತೇಜೇಶ್ ಕಾಣ ಸಿಗ್ತಾ ಇದ್ದಾರೆ. ಈ ನಡುವೆ ಮಧ್ಯಂತರವಾಗಿ ಬಿದ್ದಂತ ಚೆಂಡು ತನ್ಮೂಲಕವಾಗಿ 4 ಓಟದ ಸೀಮಾರೇಖೆಗೆ ತೆಕ್ಕೆ ನೀಡ್ತಾ ಇದೆ. ತನ್ಮೂಲಕವಾಗಿ ತಂಡದ ಗಳಿಕೆ ಕೂಡ 56ಕ್ಕೆ ತಲುಪ್ತಾ ಇದೆ. ಈ ನಡುವೆ ಎಷ್ಟಂತ 17 ಚೆಂಡುಗಳಲ್ಲಿ ಅರ್ಧ ಶತಕವನ್ನು ತಲುಪಿದಂತ ತಂಡ ಗಳಿಕೆ ಕೂಡ. ಅಂತಿಮ 5 ಚೆಂಡು ಬಾಕಿ ಬೀಳುತ್ತಾ ಇದೆ. ಪ್ರಥಮ ದಿನಮಾನದ ಪಂದ್ಯಕೂಟದಲ್ಲಿ ಕೂಡ ಯಥೇಚ್ಛವಾಗಿ ತಂಡದ ಗಳಿಕೆ ಏರಿಕೆಯನ್ನು ಕಾಣ್ತಾ ಇದೆ ಕೂಡ. 56 ಲಾಸ್ ಆಫ್ 2 ವಿಕೆಟ್ಸ್. ಈ ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಅತಿಕ್ರಮ ಸೂಚನೆ ವೈಟ್ ಬಾಲ್. ತನ್ಮೂಲಕವಾಗಿ ಕೊಂಚ ಮಟ್ಟಿಗೆ ದುಬಾರಿ ತರುಣ ಕಂಡ ಆಟಗಾರ ಸತೀಶ್ ತನ್ನ ಕಂಚಿನ ಪ್ರಥಮ ಎಸೆದಲ್ಲಿ 5 ಓಟಗಳಿಗೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾನೆ ಕೂಡ. ಇತರ ತಂಡದ ಗಳಿಕೆ 57ಕ್ಕೆ ತಲುಪ್ತಾ ಇದೆ. ಕ್ಷಣ ಕಾಲ ನೆಟ್ಟ ನೇರ ಹೊಡೆತಗಳು ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಈ ನಡುವೆ ನವೀನನ ಕೈ ಮುಟ್ತಾ ಇದೆ ಕೊಂಚ ಮಟ್ಟಿಗೆ 1 ಓಟದ ಸೇರ್ಪಡೆ ತಂಡಕ್ಕೆ. ತಂಡದ ಗಳಿಕೆ ಕೂಡ 58ಕ್ಕೆ ತಲುಪ್ತಾ ಇದೆ. ಈ ಬಾರಿ ಸ್ಟ್ರೈಕ್ ನಲ್ಲಿ ತಂಡದ ಕಪ್ತಾನ ವಿನು ಕಾಣ ಸಿಗ್ತಾ ಇದ್ದಾರೆ. ವಿನು ಅಲಿಯಾಸ್ ವಿನೋದ್. ಈ ನಡುವೆ ತಟ್ಟೆ ರೊಟ್ಟಿ ಆಡುವ ತತ್ವಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಕ್ಷಣ ಕಾಲ 4 ಓಟದ ಸೀಮಾರೇಖೆ. ಈ ನಡುವೆ ಶ್ರೇಯಸ್ ತಂಡದ ಆಟಗಾರರು ಮುಟ್ಟಿದ್ದಲ್ಲ ಚಿನ್ನವಾಗ್ತಾ ಇದೆ. ತನ್ಮೂಲಕವಾಗಿ 4 ಓಟದ ಸೇರ್ಪಡೆ ತಂಡಕ್ಕೆ. ಈ ನಡುವೆ ತಂಡದ ಗಳಿಕೆ ಕೂಡ 62ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಬೀಳುತ್ತಾ ಇದೆ. ಅಂತಿಮವನ್ನು ಪ್ರಗತಿಗಾಗಿ ಸತೀಶ್ ತನ್ನ ಕಂಚಿನ ಬೌಲಿಂಗ್ ವಿಭಾಗದಲ್ಲಿ ಕೂಡ 10 ಓಟಗಳಿಗೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾರೆ. ಎರಡು ಬೇರೆ ಸೇರಿಸುತ್ತ ತನ್ಮೂಲಕವಾಗಿ ಅತಿಕ್ರಮ ಸೂಚನೆ ವೈಟ್ ಬಾಲ್. ತನ್ಮೂಲಕವಾಗಿ ಮತ್ತೊಂದು ಪುಕ್ಕಟೆ ಓಟ ಅಂಕಪಟ್ಟಿಯನ್ನು ಸೇರ್ತಾ ಇದೆ. 2 ಜನದ ಗಳಿಕೆ ಕೂಡ 63ಕ್ಕೆ ತಲುಪ್ತಾ ಇದೆ. ಕ್ಷಣ ಕಾಲ ಬೇಯಿಸುವಂತ ಯತ್ನಗಳು ತನ್ಮೂಲಕವಾಗಿ ಡಾಟ್ ಅಂಕಪಟ್ಟಿಯನ್ನು ಸೇರ್ತಾ ಇದೆ ಕೂಡ. ಯಾವುದೇ ರೀತಿ ಓಟಕ್ಕೆ ಮಾಡಿಕೊಡ್ತಾ ಇಲ್ಲ. 2 ಯಾವುದೇ ಆಘಾತ ಕೂಡ ಸೃಷ್ಟಿಯಾಗ್ತಾ ಇಲ್ಲ. ತನ್ಮೂಲಕವಾಗಿ ಡಾಟೆಡ್ ಡೆಲಿವರಿ. ಕ್ಷಣ ಕಾಲ ಬೇಯಿಸುವಂತ ಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ರನ್ಔಟ್ಗಾಗಿ ಮನವಿಗೆ ತಕ್ಕ ಪುರಸ್ಕಾರಗಳು ಒದಗಿ ಬರ್ತಾ ಇಲ್ಲ. 1+1 ಅವಳಿ ಓಟದ ಪೂರೈಕೆ ಮುಖ್ಯ ತಂಡದ ಗಳಿಕೆ ಕೂಡ 65ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಬೀಳುತ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನ್ಸ್.
ಈ ನಡುವೆ ಬೀಸುವಂತ ಪ್ರಯತ್ನಗಳು ತನ್ಮೂಲಕವಾಗಿ ಸ್ವೇರ್ ಲೆಗ್ ತಲುಪ್ತಾ ಇದೆ. 4 ಹೊಡೆದ ಸೀಮಾ ರೇಖೆ. ಈ ನಡುವೆ ತಂಡದ ಗಳಿಕೆ ಕೂಡ 69ಕ್ಕೆ ತಲುಪ್ತಾ ಇದೆ. ತೇಜೇಶ್ ತನ್ಮೂಲಕವಾಗಿ ತನ್ನ ಕಂಚಿನ ದಾಂಡು ಪ್ರದರ್ಶನದ ಮುಖೇನ 4 ಹೊಡೆದ ಸೀಮಾ ರೇಖೆಯನ್ನು ದರ್ಶಿಸ್ತಾ ಇದ್ದಾನೆ ಕೂಡ. ಇದರ ತಂಡದ ಗಳಿಕೆ ಕೂಡ 69. ಲಾಸ್ ಆಫ್ 2 ವಿಕೆಟ್ಸ್. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ಕೊಂಚ ಮಟ್ಟಿಗೆ. SMC ಮಲ್ಲಂದೂರು 69 ಹೊಡೆದ ದಾಖಲಾತಿಗೆ ಸಾಕ್ಷಿ ಆಗ್ತಾ ಇದ್ದಾರೆ ಕೂಡ. ಕ್ಷಣ ಕಾಲ ಸ್ವಿಚ್ ಯತ್ನವನ್ನು ಮಾಡ್ತಾ ಇದ್ದಾರೆ ಕೊಂಚ ಮಟ್ಟಿಗೆ. ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಕೂಡ. ಈ ಒಂದು ಹಂತದಲ್ಲಿ ಅಂತಿಮ ಎಸೆತದಲ್ಲಿ ತೇಜೇಶ್ ನ ಹುದ್ದರಿ ಕೂಡ ಪತನವನ್ನು ಕಾಣ್ತಾ ಇದೆ. ಪಂದ್ಯ ಕೂಡ ತೃತೀಯ ಓವರ್ ನಷ್ಟಕ್ಕೆ 69 ತಂಡದ ಗಳಿಕೆ. ಇನ್ನು ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಂಡದ ಗಳಿಕೆ 69. ಲಾಸ್ ಆಫ್ 3 ವಿಕೆಟ್ಸ್. ಇನ್ನು ನಿಗದಿತ 24 ಎಸೆತ ಜಯಕ್ಕಾಗಿ 70 ಹೊಡೆದ ಅವಶ್ಯಕತೆ. ನಿಗದಿತ 4 ಓವರ್ ಜಯಕ್ಕಾಗಿ 70 ಹೊಡೆದ ಅವಶ್ಯಕತೆ. ಬೆರೆಸಿದ ಬ್ಯಾಟಿಂಗ್ ಪ್ರದರ್ಶನದ ಮುಖೇನ ಪಂದ್ಯ ಕುಡಿದ ಗತಿಯನ್ನು ಬದಲಾಯಿಸಿದ ಆಟಗಾರರು ಕೂಡ. ಆದಷ್ಟು ಬೇಗ ಕ್ಷಿಪ್ರಗತಿಯಲ್ಲಿ ಮೈದಾನದ ಪ್ರಚಾರ ಪಡೆದುಕೊಳ್ಬೇಕು. ಎಸ್ ಇದರ ಪಂದ್ಯ ಕೊಡುತ್ತ ಓಪನರ್ಸ್ ಆಗಿ ಆರಂಭಿಕ ಜೊಡೆತುಗಳು ಕಣಕ್ಕಿಳಿತಾ ಇದ್ದಾರೆ ಕೂಡ. ಈ ನಡುವೆ ಸಂಖ್ಯೆ 42 ಗುರುತಿಸಿಕೊಳ್ತಾ ಇದ್ದಾರೆ ಆಟಗಾರ ಸತೀಶ್ ಒಂದರಲ್ಲಿ ಮತ್ತೊಂದರಲ್ಲಿ ಕೂಡ ಸಂಖ್ಯೆ 16 ಗುರುತಿಸಿಕೊಳ್ತಾ ಇದ್ದ ಆಟಗಾರ ನಿತಿನ್ ತನ್ನ ಪರಿಸರ ಮಾಡಿಕೊಡ್ತಾ ಇದ್ದಾರೆ. ಈ ನಡುವೆ ನಿಗದಿತ 24 ಚೆಂಡು ಜಯಕ್ಕಾಗಿ 70 ಹೊಡೆದ ಅವಶ್ಯಕತೆ. ನಿಗದಿತ 24 ಚೆಂಡು ಜಯಕ್ಕಾಗಿ 70 ಹೊಡೆದ ಅವಶ್ಯಕತೆ. ಕ್ರಿಕೆಟ್ ನಲ್ಲಿ ಯಾವುದು ಕಷ್ಟ ಸಾಧ್ಯವೂ ಅಲ್ಲ, ಯಾವುದು ಸುಲಭ ಸಾಧ್ಯವೂ ಅಲ್ಲ. ಇವತ್ತು ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಇತಿಹಾಸವೂ ಇದೆ, ಅಂತೆ ಅತಿ ಕಡಿಮೆ ಮೊತ್ತವನ್ನು ಡಿಫೆಂಡ್ ಮಾಡಿರ್ತಕ್ಕಂಥ ಅನುಭವವೂ ಇದೆ. ಮೂಲಕವಾಗಿ ಸ್ಟ್ರೈಕರ್ ಬಿರುಸಿನ ಆಟಗಾರ ಕೂಡ ನಿತಿನ್ ಕಾಣ ಸಿಗ್ತಾ ಇದ್ರೆ, ನೋಂದಣಿ ಭಾಗದಲ್ಲಿ ಕೂಡ ಸತೀಶ್ ಕಾಣ ಸಿಗ್ತಾ ಇದ್ದಾರೆ. ನನ್ನ ಕಂಚಿನ ಪ್ರಥಮ ಅವರ ಪ್ರಗತಿಗಾಗಿ ಬಿನು ಪಂದ್ಯ ಪ್ರಥಮ ಓವರ್ ಕೂಡ. ನಿಗದಿತ 24 ಚೆಂಡು ಜಯಕ್ಕಾಗಿ 70 ಹೊಡೆದ ಅವಶ್ಯಕತೆ. ಇತರಡೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ತನ್ನ ಕಂಚಿನ ಪ್ರಥಮ ಚೆಂಡು ಉತ್ತರಿ ಆಘಾತವನ್ನು ಕಾಣ್ತಾ ಇದೆ ಕೂಡ. ತನ್ಮೂಲಕವಾಗಿ ಪ್ರಥಮ ಹೊತ್ತಲ್ಲಿ ನಷ್ಟಕ್ಕೆ ತಂಡದ ಗಳಿಗೆ ಮಾತ್ರ 0. ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಆಟಗಾರ ಸುದೀಪ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಇನ್ನುಳಿದ 23 ಎಸೆತ ಜಯಕ್ಕಾಗಿ 70 ಹೊಡೆದ ಅವಶ್ಯಕತೆ. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ತನ್ಮೂಲಕವಾಗಿ ಸುಲಭ ಸಾಧ್ಯ ರೀತಿಯ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ ಕೊಂಚ ಮಟ್ಟಿಗೆ ಅವಳಿ ಫೀಲ್ಡರ್ಸ್. ಒಂದರೆ ತೇಜೇಶ್ ಮತ್ತೊಂದರಲ್ಲಿ ಜಾನಿ. ಈ ನಡುವೆ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ ಕೂಡ, ಸುಲಭ ಸಾಧ್ಯವಾಗಿರುವಂತ ಕ್ಯಾಚ್ ಕೂಡ.
ಕ್ಯಾಚಸ್ ವಿನ್ಸ್ ಮ್ಯಾಚಸ್ ಅಂದಿನ ದಿನಮಾನದಲ್ಲಿ ಕೂಡ ನಮ್ಮ ಹೆಮ್ಮೆಯ ಕಪ್ತಾನ ಕಪಿಲ್ ದೇವ್ ನೀಡಿರ್ತಕ್ಕ ಸಂದೇಶ ನೆನಪಾಗ್ತಾ ಇದೆ. ಕ್ಯಾಚ್ ಪಕಡು ಮ್ಯಾಚ್ ಬಿ ಆತಾ ಹೈ, ಕ್ಯಾಚ್ ಚೋಡು ಮ್ಯಾಚ್ ಬಿ ಚೋಡು. ಈ ನಡುವೆ ಬೀಸುವಂತ ಪ್ರಯತ್ನ ಮಧ್ಯಂತರ ಚೆಂಡು 4 ಕೋಟವನ್ನು ಕ್ರಮಿಸ್ತಾ ಇದೆ. ತನ್ಮೂಲಕವಾಗಿ ತಂಡಕ್ಕೆ 4 ಕೋಟದ ಸೇರ್ಪಡೆಯಾಗ್ತಾ ಇದೆ. ತಂಡದ ಗಳಿಕೆ ಕೂಡ ಈ ನಡುವೆ 5ಕ್ಕೆ ತಲುಪ್ತಾ ಇದೆ. ಮುಂದಿನ ಪಂದ್ಯಕೂಟಕ್ಕಾಗಿ ಕರೆಯನ್ನು ರವಾನಿಸಿಕೊಂಡವರಿದ್ದಾರೆ. ಎಸ್ಪಿ ರಾಯಲ್ಸ್ ವಿರುದ್ಧಾರ್ಥಕವಾಗಿ ಎಂಸಿಎಂ. ದಯವಿಟ್ಟು 2 ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಆದಷ್ಟು ಬೇಗ ಕ್ಷಿಪ್ರಗತಿಯಲ್ಲಿ ಟಾಸ್ ಪ್ರಕ್ರಿಯೆ ಬರಬೇಕು. 2 ಕ್ಷಣ ಕಾಲ ಹುತ್ತರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಮೂಲಕವಾಗಿ ಯಥೇಚ್ಛವಾಗಿ ಡೌಟ್ ಬಾಲ್ಗಳು ಅಂಕಪಟ್ಟಿಯನ್ನು ಸೇರ್ತಾ ಇದೆ ಕೂಡ. ಯಾವುದೇ ರೀತಿ ಓಟಕ್ಕೆ ಮಾಡಿಕೊಡ್ತಾ ಇಲ್ಲ. ತನ್ನ ಕಂಚಿನ ಅಂತಿಮ ಚೆಂಡಿಗಾಗಿ ವಿನು. ಈ ನಡುವೆ ಬೀಸುವಂತ ಪ್ರಯತ್ನಗಳು ಕೊಂಚ ಮಟ್ಟಿಗೆ ಸ್ವಿಚ್ ಇಟ್ಟು ಮೂಲಕವಾಗಿ ಉದ್ದರಿಯ ಆಘಾತವನ್ನು ಕಾಣಬೇಕಾದ ಪರಿಸ್ಥಿತಿ ಎದುರಾಗ್ತಾ ಇದೆ. ಒಂದು ಗೋಲ್ಡನ್ ಆಪರ್ಚುನಿಟಿ ಪಡೆದಂತ ಆಟಗಾರ ಸುದೀಪ್ ಈ ಬಾರಿ ಮಾರಣ ಹೋಮಕ್ಕೆ ತುತ್ತಾಗ್ತಾ ಇದ್ದಾನೆ. ಸಾರ್ವರ್ಧುಮಲ ಮತ್ತೋರ್ವ ಆಟಗಾರ ರಮೇಶ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇದು ಸಂಖ್ಯೆ 17ರಲ್ಲಿ ಗುರುತಿಸಿಕೊಳ್ತಾ ಇರುವ ಆಟಗಾರ ರಮೇಶ್, ಜಗತ್ ಕಂಡದ ದಿಗ್ಗಜ ಆಟಗಾರ ಮಿಸ್ಟರ್ 360 ಖ್ಯಾತಿಯ ABT ಪ್ಲೇಯರ್ಸ್ ಎದೆ ಸಂಖ್ಯೆ ಕೂಡ 17. ಪ್ರಥಮ ಬಳಿಕವಾಗಿ ತಂಡದ ಗಳಿಕೆ ಮಾತ್ರ ಮಾನ್ಸೂರ್ ಪಡಿತಕ್ಕಂಥ ಪ್ರತಿಯೊಂದು ಕ್ಯಾಚಸ್ಗೂ SP ರಮೇಶ್ ರವರಿಂದ 500 ರೂಗಳ ಘೋಷಣೆಯನ್ನು ಹೊರಡಿಸ್ತಾ ಇದ್ದಾರೆ. ಸಿರಿ ಕ್ರಿಕೆಟ್ ಕ್ಲಬ್ ನ ಅಧ್ಯಕ್ಷರು ಮಾನ್ಸೂರ್ ಪಡೆದ ಪ್ರತಿಯೊಂದು ಕ್ಯಾಚಸ್ಗೂ 500 ರೂಗಳ ಘೋಷಣೆ. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ತೇಜಸ್ನ ಭದ್ರ ಬೊಗಸೆಯನ್ನು ಸೇರ್ತಾ ಇದೆ. ತನ್ಮೂಲಕವಾಗಿ ತಂಡದ 3ನೇ ಹುದ್ದರನ್ನೆಲ್ಲ ಕುರುಳ್ತಾ ಇದೆ ಕೂಡ. ಈ ನಡುವೆ ತಂಡದ ಗಳಿಕೆ ಮಾತ್ರ 6ಕ್ಕೆ 3. ಇವ ನಂತರದಲ್ಲಿ ಡಿವೈಡೆಡ್ ಬೈ 2 ಆಗ್ತಾ ಇದೆ. ಅವರ ಸಾರ್ವರ್ಧುಮಲ್ ಮತ್ತವರು ಆಟಗಾರ ಕೂಡ ಪ್ರೇಮ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸತೀಶ್ ನಿರ್ಗಮನ ಬಳಿಕವಾಗಿ ಕೂಡ ಪ್ರೇಮ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಇವ ನಂತರದಲ್ಲಿ ಭಾರಿ ಯಶಸ್ಸನ್ನು ಕಂಡಂತ ಆರಂಭಿಕ ಜೋಡಿತುಗಳು ಕೂಡ ಯಾವುದೇ ರೀತಿ ಬಲಿಷ್ಠವಾದ ಹೊಡೆತಗಳು ದಾಖಲಿಸದೆ ಪೈವಿಗಳಂತ ಮರಳ್ತಾ ಇದ್ದಾರೆ. ಇವ ನಂತರದಲ್ಲಿ ಅಣ್ಣ ತಮ್ಮಿಂದರ ಕಾಂಬಿನೇಷನ್ ಕೂಡ ವರ್ಕ್ ಆಗ್ತಾ ಇದೆ. ತನ್ನ ಕಂತಿನ ಪ್ರಥಮ ಓಟದಲ್ಲಿ ಕೂಡ ಪ್ರಥಮ ಉತ್ತರಣ ಪಡೆದಿದ್ರು ವಿನು. ಈ ನಡುವೆ ಅವರ ಸಾರ್ವರ್ಧುಮಲ್ ಬಂದಂತ ಮತ್ತೋರ್ವ ಬೌಲರ್ ವಿಜಯೇಂದ್ರ ತನ್ನ ಕಂಚಿನ ಪ್ರಥಮ ಎಸೆತದಲ್ಲಿ ಪ್ರಥಮ ಉತ್ತರಣ ಪಡೆದ ಇದ್ದಾರೆ ಕೂಡ. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಎಫರ್ಟ್. ಈ ನಡುವೆ 6 ಸೀಮಾ ರೇಖೆಗೆ ತೆಕ್ಕೆ ನೀಡ್ತಾ ಇದೆ ಚೆಂಡು. ತನ್ನ ಮೂಲಕವಾಗಿ ತಂಡದ ಗಳಿಕೆ ಕೂಡ 12ಕ್ಕೆ ತಲುಪ್ತಾ ಇದೆ. ಎರಡು ಹೊಸ ಆಟಗಾರ ಪ್ರೇಮ ತನ್ನ ಕಂಚಿನ ಪ್ರಥಮ ಚೆಂಡನ್ನು ಸಿಕ್ಸರ್ ಆಗಿ ಪರಿಣಮಿಸಿಕೊಳ್ತಾ ಇದ್ದಾರೆ. 6 ಸೀಮಾ ರೇಖೆ. ಮತ್ತೊಮ್ಮೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಅತಿಕ್ರಮ ಸೂಚನೆ ವೈಟ್ ಬಾಲ್. ತೀರ್ಪುಗಾರರ ಕೈಯಿಂದ ರವಾನೆ ಆಗ್ತಾ ಇದೆ ಕೂಡ. ಎರಡು ಕ್ಷಣ ಕಾಲ ಬೀಸುವಂತ ಪ್ರಯತ್ನಗಳು ಸಾಗಿ ಮಾಡ್ತಾರೆ. ತನ್ನ ಮೂಲಕವಾಗಿ ಮನವಿಗೆ ತಕ್ಕ ಪುರಸ್ಕಾರಗಳು ಲಭಿಸಿ ಬರ್ತಾರೆ. ಡಾಟೆಡ್ ಡೆಲಿವರಿ ಕೂಡ ಅಂಕಪಟ್ಟಿಯನ್ನು ಸೇರ್ತಾರೆ. ತನ್ನ ಗಳಿಕೆ ಮಾತ್ರ 13ಕ್ಕೆ ತಲುಪ್ತಾ ಇದೆ. ಲಾಸ್ ಆಫ್ 3. ಎರಡನೇ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಮತ್ತೊಂದು ಚುಕ್ಕಿ ಅಂಕಪಟ್ಟಿಯನ್ನು ಸೇರ್ತಾ ಇದೆ ಕೂಡ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಇನ್ನು 14 ಎಸೆತ ಜಯಕ್ಕಾಗಿ 57ರ ಅವಶ್ಯಕತೆ. ಮತ್ತೊಮ್ಮೆ ಬೀಸುವಂತ ಪ್ರಯತ್ನಗಳು ತನ್ನ ಮೂಲಕವಾಗಿ ಒಂಟಿ ಬೋರ್ಡ್ ಪೂರೈಕೆ. ನಡುವೆ ಕೂಡ SP ರಾಯಲ್ಸ್ ಟಾಸ್ ಜಯಿಸ್ತಾ ಇದೆ. ಮನೆಯಲ್ಲಿ ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದೆ ಕೂಡ. ಈ ನಡುವೆ ತನ್ನ ಮೂಲಕವಾಗಿ
ರನ್ಔಟ್ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ ತನ್ಮೂಲಕವಾಗಿ ಒಂಟಿ ಹೊಡೆತ ಪೂರೈಕೆ ತಂಡಕ್ಕೆ. ತಂಡದ ಗಳಿಕೆ ಕೂಡ 15ಕ್ಕೆ ತಲುಪ್ತಾ ಇದ್ದೇವೆ. ಅವರ ಬಳಿಕವಾಗಿ ತಂಡದ ಗಳಿಕೆ 15 ಲಾಸ್ ಆಫ್ 3. ತನ್ನ ಕಂಚಿನ 12 ಎಸೆತಗಳ ಮುಂದೆ 55ರ ಅವಶ್ಯಕತೆ ಬೀಳ್ತಾ ಇದೆ. ಇನ್ನುಳಿದ 12 ಎಸೆತ ಜಯಕ್ಕಾಗಿ 55ರ ಅವಶ್ಯಕತೆ. ಅಂದಿನ ಕ್ರಿಕೆಟ್ ಪಂದ್ಯಕೂಟದಲ್ಲಿ ಕೂಡ 2007 T20 ಮಾದರಿ ವಿಶ್ವಕಪ್ ಪಂದ್ಯಕೂಟದಲ್ಲಿ 12 ಎಸೆತಗಳ ಮುಂದೆ ಜಯಭೇರಿಯಾಗಿ 50 ಓಟಗಳ ಕಲೆ ಹಾಕಿದ ದಾಖಲೆಗಳು ಕೂಡ ಇವೆ. ನೆನಪಿಡಿ, ಕ್ರಿಕೆಟ್ ನಲ್ಲಿ ಯಾವುದು ಕಷ್ಟ ಸಾಧ್ಯವೂ ಅಲ್ಲ, ಯಾವುದು ಸುಲಭ ಸಾಧ್ಯವೂ ಅಲ್ಲ. ಪ್ರಥಮ ದಿನಮಾನದ ಬಳಿಕವಾಗಿ ತನ್ನ ಕಂಚಿನ ಪ್ರಥಮ ಓವರ್ ಪ್ರಗತಿಗಾಗಿ ರಾಜೇಶ್ ರನ್ನು ಪರಿಚಯಿಸ್ತಾ ಇದೆ. 2 ಬಾರಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಓರ್ವ ಎಸೆತಗಾರ ಕೂಡ ರಾಜೇಶ್ ತನ್ನ ಕಂಚಿನ ಪ್ರಥಮ ಎಸೆತಗಾಗಿ ಸಜ್ಜಾಗ್ತಾ ಇದ್ದಾನೆ ಕೂಡ. ಈ ನಡುವೆ ನೆಟ್ಟ ನೇರ ಹೊಡೆತ ದಾಖಲಾತಿ ಪಡೆದುಕೊಳ್ತಾರೆ. ತನ್ಮೂಲಕವಾಗಿ 4 ಓಟದ ಸೀಮಾ ರೇಖೆ. ತನ್ಮೂಲಕವಾಗಿ ರಾಜೇಶ್ ತನ್ನ ಕಂಚಿನ ಪ್ರಥಮ ಎಸೆತದಲ್ಲಿ 4 ಓಟಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾರೆ ಕೂಡ. ತನ್ಮೂಲಕ ತಂಡದ ಗಳಿಕೆ ಕೂಡ 19ಕ್ಕೆ ತಲುಪ್ತಾ ಇದೆ. ಇನ್ನುಳಿದ ಚೆನ್ನಮ್ಮನ ಜಯಕ್ಕಾಗಿ 51ರ ಅವಶ್ಯಕತೆ. ಕ್ಷಣ ಕಾಲ ಬೇಯಿಸುವ ದತ್ತಗಳು ಸಾಗಿ ಬರ್ತಾ ಇದೆ. ತನ್ಮೂಲಕವಾಗಿ ವಿಶ್ವರ ಭದ್ರ ಬೊಗಸೆಯನ್ನು ಸೇರ್ತಾ ಇದೆ. ತನ್ಮೂಲಕವಾಗಿ ತಂಡದ 4ನೇ ಹುದ್ದೆಯ ನಷ್ಟವನ್ನು ಕಾಣ್ತಾ ಇದೆ. ಇನ್ನೊಂದು ತಂಡದ ಗಳಿಕೆ ಮಾತ್ರ 19ಕ್ಕೆ 4. ಅವರ ಸಾರ್ವಭೌಮ ಮತ್ತವರು ಆಟಗಾರ ಕೂಡ ಸುಮನ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇತರಡು ಅಂತಿಮ 10 ಚೆಂಡು ಜಯಕ್ಕಾಗಿ 51ರ ಅವಶ್ಯಕತೆ. ಇನ್ನೊಂದು 6 ಹುದ್ದರಿಗಳು ಜಯಕ್ಕಾಗಿ 51ರ ಅವಶ್ಯಕತೆ. ಅಂತಿಮ 10 ಚೆಂಡು ಜಯಕ್ಕಾಗಿ 51ರ ಅವಶ್ಯಕತೆ ಬೀಳ್ತಾ ಇರುವ ಸಂದರ್ಭದಲ್ಲಿ ಕೂಡ ಎಡೆ ಸಂಖ್ಯೆ 97 ಗುರುತಿಸಿಕೊಳ್ತಾ ಇರ್ತಕ್ಕಂಥ ಅಪ್ಪಟ ರಜತ್ ಪಡಿತಾರ ಅಭಿಮಾನಿ ಸುಮನ್ ಒಂದು ಸ್ಟ್ರೈಕ್ ನಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಎರಡನೇ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಒಂಟಿ ಓಟದ ಪೂರೈಕೆ ಜೊತೆಗಾಗಿ ರನ್ಔಟ್ ತನ್ಮೂಲಕವಾಗಿ ಅವಳಿ ಓಟವನ್ನು ಕದಿಯುವಂತ ಪ್ರಯತ್ನದಲ್ಲಿ ಕೂಡ ಕೊಲೆಗೆ ಬಲಿಯಾಗ್ತಾ ಇದ್ದಾರೆ ಸುಮನ್. ನಂತರ ತಂಡದ ಮತ್ತೊಂದು ಹುದ್ದೆಯ ನಷ್ಟವನ್ನು ಕಾಣ್ತಾ ಇದ್ದಾರೆ. ಸ್ಥಾನವನ್ನು ಮತ್ತೋರ್ವ ಆಟಗಾರ ಕೂಡ ನವೀನ ಮೈದಾನದ ಪ್ರವೇಶ ಪಡೆದುಕೊಳ್ತಾ ಇದ್ದಾರೆ. ಆಸ್ಪತ್ರೆ ಸಿಬ್ಬಂದಿಗಳು ಪಂದ್ಯಕೂಟದ ವೀಕ್ಷಣೆಗಾಗಿ ನಾವು ಬರ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ನಾವು ಬನ್ನಿ, ನಮಗಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎರಡು ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ 4 ಓಟದ ಸೇರ್ಪಡೆ ತಂಡಕ್ಕೆ. ಈ ನಡುವೆ ನವೀನ ಫೇಸ್ ಮಾಡಿದ ಪ್ರಥಮ ಚೆಂಡು 4 ಓಟಕ್ಕೆ ಧಕ್ಕೆ ನೀಡ್ತಾ ಇದೆ ಕೂಡ. ಅಂತಿಮ 2 ಎಸೆತ ಜಯಕ್ಕಾಗಿ 46ರ ಅವಶ್ಯಕತೆ. ತೃತೀಯ ಓವರ್ನ ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಎರಡು ಸ್ಲೋಯರ್ ಯತ್ನಗಳು ಕೂಡ ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಹೊರತಿರುವನ ಕಣ್ಣದ ಚೆಂಡು ಅತಿಕ್ರಮ ಸೂಚನೆ, ವೈಟ್ ಬಾಲ್. ತನ್ಮೂಲಕವಾಗಿ ತಂಡಕ್ಕೆ ಮತ್ತೊಂದು ಪುಕ್ಕಟ ಹೊಡೆತ ಸೇರ್ಪಡೆಯಾಗ್ತಾ ಇದೆ. ಇನ್ನುಳಿದ ಅಂತಿಮ 8 ಚೆಂಡು ಜಯಕ್ಕಾಗಿ 45ರ ಅವಶ್ಯಕತೆ. ಅಂತಿಮ 8 ಚೆಂಡು ಜಯಕ್ಕಾಗಿ 45ರ ಅವಶ್ಯಕತೆ. ಬಿರುಸಿನ 8 ಸಿಕ್ಸರ್ನ ಅವಶ್ಯಕತೆ. ಎರಡನೇ ಬೇಯಿಸುವಂತ ಪ್ರಯತ್ನಗಳು ತನ್ಮೂಲಕವಾಗಿ ಉತ್ತಮ ಕ್ಯಾಚ್ ಕೂಡ ಗೌಟ ರಕ್ಷಕರ ಕೈ ಮುಟ್ಟಾರೆ. ತನ್ಮೂಲಕವಾಗಿ ಮತ್ತೊಂದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಇನ್ನು ಪಂದ್ಯಕೂಟದ ವೀಕ್ಷಣೆಗಾಗಿ ಬಂದಿರತಕ್ಕಂತ ಮುಖ್ಯ ಅತಿಥಿಗಳು ಶ್ರೀ ಬಾಲ ಮುರಳಿ ಕೃಷ್ಣ, ದಯವಿಟ್ಟು ವೇದಿಕೆ ಮೇಲೆ ಧಾವಿಸಿ ಬರಬೇಕು. ತಮಗಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೂಡ. ಅವರ ಸ್ಥಾನವನ್ನು ಮತ್ತೋರ್ವ ಆಟಗಾರ ಸಂಖ್ಯೆ 33ರಲ್ಲಿ ಗುರುತಿಸಿಕೊಳ್ತಾ ಹರೀಶ್. ಎರಡು ಕ್ರಿಕೆಟ್ ಜಗತ್ತು ಕೊಂಡಂತ ಅದೃಷ್ಟ ಸಂಖ್ಯೆ ಕೂಡ 33. ಎರಡು ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಒಂಟಿ ಓಟದ ಸೇರ್ಪಡೆ.
ಇದರ ನಡುವೆ ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯ ಕೊಡದ ತೃತೀಯ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 6 ಎಸೆತ ಜಯಕ್ಕಾಗಿ 44ರ ಅವಶ್ಯಕತೆ. ಕ್ರಿಕೆಟ್ ಜಗತ್ತಿನಲ್ಲಿ ಯಾವುದು ಕಷ್ಟ ಸಾಧ್ಯವೋ ಅಲ್ಲ, ಯಾವುದು ಸುಲಭ ಸಾಧ್ಯವೋ ಅಲ್ಲ ಅಂತೆ ಏಕಮಾತ್ರ ಚೆಂಡದಲ್ಲಿ 22 ಓಟಗಳನ್ನ ಗಳಿಸಿರ್ತಕ್ಕಂಥ ಇತಿಹಾಸವೂ ಇದೆ. ಅಂತೆ 6 ಎಸೆತಗಳ ಮುಂದೆ 45 ಓಟಗಳು ದಾಖಲಿಸಿದಂತ ಇತಿಹಾಸವೂ ಇದೆ. ಇದರ ನಡುವೆ ಜಯಕ್ಕಾಗಿ 44 ಓಟದ ಅವಶ್ಯಕತೆ ಬೀಳ್ತಾ ಇದೆ. ಎಸೆಗಾರಿಕೆ ವಿಭಾಗದಲ್ಲಿ ಕೂಡ ತೇಜಸ್ವಿ ತರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಡುವೆ ತನ್ಮೂಲಕವಾಗಿ ಯಾರ್ಕ್ ಲೈನ್ ಮಾದರಿ ಚೆಂಡು ಕೂಡ ಕಾಲಂಚಿನಲ್ಲಿ ಪಾಸ್ ಆಗ್ತಾ ಇದೆ. ತನ್ಮೂಲಕವಾಗಿ ಒಂಟಿ ಓಟದ ಸೇರ್ಪಡೆ ತಂಡಕ್ಕೆ. ಈ ನಡುವೆ ತಂಡದ ಗಳಿಕೆ ಕೂಡ 27ಕ್ಕೆ ತಲುಪ್ತಾ ಇದೆ. 6 ಉದ್ದರಷ್ಟಕ್ಕೆ ತಂಡದ ಗಳಿಕೆ 27. ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಡಾಟೆಡ್ ಡೆಲಿವರಿ ಯಾವುದೇ ರೀತಿ ಓಟಕ್ಕೆ ಮಾಡಿಕೊಡ್ತಾ ಇಲ್ಲ ತೇಜೇಶ್. ತನ್ಮೂಲಕವಾಗಿ ತನ್ನ ಕಂಚಿನ ದ್ವಿತೀಯ ಚೆಂಡದ ಚುಕ್ಕಿಯಾಗಿ ಪರಿಣಮಿಸಿಕೊಳ್ತಾ ಇದೆ ಕೂಡ. ಈ ನಡುವೆ ಮತ್ತೊಮ್ಮೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ಕೊಂಚ ಮಟ್ಟಿಗೆ ಒಳತಿರುವನ್ನ ಕಂಡಂತ ಚೆಂಡು ಕೂಡ ನಾಟ್. ಈ ನಡುವೆ ಯಾರ್ಕ್ ಲೈನ್ ಮಾದರಿ ಚೆಂಡಿಗೆ ಯಥೇಚ್ಛವಾಗಿ ಒತ್ತನ್ನು ಕೊಡ್ತಾ ಇದ್ದಾರೆ ತೇಜೇಶ್. ಅಂತಿಮ 3 ಎಸೆತ ಜಯಕ್ಕಾಗಿ 43ರ ಅವಶ್ಯಕತೆ. ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ಮೂಲಕವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗವನ್ನು ಕ್ರಮಿಸುತ್ತಾರೆ. ತನ್ಮೂಲಕವಾಗಿ ಒಂಟಿ ಓಟದ ಸೇರ್ಪಡೆ ತಂಡಕ್ಕೆ. ಏನು ಅಂತಿಮ 2 ಚೆಂಡು ಜಯಕ್ಕಾಗಿ 42ರ ಅವಶ್ಯಕತೆ. ಕ್ಷಣ ಕಾಲ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತಟ್ಟಿ ಬುಟ್ಟಿ ಆಡುವಂತ ಯತ್ನಗಳು ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ ತಂಡಕ್ಕೆ. 2 ತಂಡದ ಗಳಿಕೆ ಕೂಡ 29ಕ್ಕೆ ತಲುಪ್ತಾರೆ ತಂಡದ ಗಳಿಕೆ. 1 ಚೆಂಡು ಜಯಕ್ಕಾಗಿ 41 ಓಟದ ಅವಶ್ಯಕತೆ. ಈ ನಡುವೆ ಬೆರಸಿರ ಹೊಡೆತ ದಾಖಲೆಯನ್ನು ಪಡೆದುಕೊಳ್ತಾರೆ. ತನ್ಮೂಲಕವಾಗಿ ಬೇಗ 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 ಸಿಕ್ಸರ್ ರವಾನೆಯನ್ನು ಕಾಣ್ತಾ ಇದೆ ಕೂಡ. ಈ ನಡುವೆ ನಿರ್ಮಾಣದಲ್ಲಿ ಕೂಡ 2025ರ IPL ಫೈನಲ್ ಪಂದ್ಯಕೂಟದಲ್ಲಿ ಕೂಡ ಇಂಥದ್ದೇ ಒಂದು ಸಿಕ್ಸರ್ ಮುಖೇನ ಸೋಲಿಗೆ ಶರಣಾಗುವ ಪರಿಸ್ಥಿತಿ ಕೂಡ ಎದುರಾಗ್ತಿದ್ದು ಪಂಜಾಬ್. ಅದರ ನಡುವೆ 18 ವರ್ಷಗಳ ನಂತರ ಪ್ರಥಮ ಫೆಡರ್ RCB ತೆಕ್ಕೆಗೆ ಸೇರಿತ್ತು. ಈ ನಡುವೆ ಸಿಕ್ಸರ್ ಸಿರಿಸಿದ್ರು ಕೂಡ ಸರಿಯಾದ ಪ್ರತಿಫಲ ಲಭಿಸ್ತಾ ಇಲ್ಲ. ಈ ನಡುವೆ ಸೋಲಿಗೆ ಶರಣಾಗುವ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ.